ಎಲ್ಲರಿಗೂ ಇವತ್ತು ಬೆಂಗಳೂರಲ್ಲಿರೋ ಲಾಲ್ಬಾಗಿಗೆ ಹೋಗ್ತಾ ಇದ್ದೀವಿ. ಲಾಲ್ಬಾಗಲ್ಲಿ ಅಲ್ಲಿ ನರ್ಸರಿ ಇದೆ ಗಿಡಗಳು ತೊಗೊಳಕ್ಕೆ ಅಂತ. ಅದೇ ನಾವು ಆ್ಯಪಲ್ ಬೇರ್ ಗಿಡ ರಿಪೋರ್ಟ್ ಮಾಡ್ಕೊಂಡವಲ್ಲ, ಅದು ಅಲ್ಲಿಂದನೇ ತಂದಿದ್ದು. ಲಾಲ್ಬಾಗಿಗೆ ಹೋಗುವಾಗ ಈ ಕಡೆಗೆ ಸಸ್ಯ ತೋಟ ಅಂತ ಇರುತ್ತೆ. ಆ ಗೇಟಿಗೆ ಹೋದರೆ ನಮಗೆ ನರ್ಸರಿ ಹತ್ರ ಹೋಗುತ್ತೆ. ಆ ಗೇಟಿಗೆ ಹೋದರೆ ಲಾಲ್ಬಾಗಿಗೆ ಎಷ್ಟೊಂದು ಗೇಟ್ ಇದೆ, 4 or 5 ಗೇಟ್ಸ್ ಇದೆ. ಸೊ ನಮಗೆ ಸಸ್ಯ ತೋಟ ಅಂತ ಇರೋ ಗೇಟಿಗೆ ಹೋದರೆ ನಮಗೆ ನರ್ಸರಿ ಸಿಗುತ್ತೆ. ಒಳಗಡೆ ಹೋಗುವಾಗ ಅವ್ರು ಹೇಳ್ತಾರೆ ಟಿಕೆಟ್ ತೊಗೊಳ್ಳಿ ಅಂತ. ನೀವು ಆವಾಗ ಹೇಳಿ ಇಲ್ಲ ನಾವು ನರ್ಸರಿಗೆ ಹೋಗ್ತಾ ಇರೋದು ಅಂತ ಅಂದರೆ ಬಿಡ್ತಾರೆ, ಫ್ರೀಯಾಗಿ ಹೋಗ್ಬೋದು. ಇಲ್ಲಿ ನೋಡಿ ಒಂಥರ ಛತ್ರಿ ಥರ ಮಾಡಿದ್ದಾರೆ. ಫುಲ್ಲು ಬೋಗನ್ವಿಲ್ಲಾ ಪ್ಲ್ಯಾಂಟ್ಸ್. ಅದು ಕಲರ್ ಬೋಗನ್ವಿಲ್ಲಾ ಪ್ಲ್ಯಾಂಟ್ಸು. ತುಂಬ ದಪ್ಪ ಆಗೋಗಿದೆ ಸ್ಟೆಮ್ಸು, ದೊಡ್ಡ ಗಿಡಗಳು. ಇದು ತುಂಬ ವರ್ಷದಂತೆ ಇದೆ ಗಿಡಗಳು. ಸಕ್ಕದಾಗಿ ಫುಲ್ಲು ಹಬ್ಬಿಟ್ಟಿದೆ. ಅಂದರೆ ಒಂಥರ ಹೋಗ್ತಾ ಇದ್ರೆ ಏನೋ ಒಂದು ಟಾರ್ಪಲ್ ಹಾಕ್ದಂಗಿದೆ ಅದು ಮೇಲ್ಗಡೆ. ಈ ಥರ ಒಳಗೆ ಹೋಗಿದ್ದೆ ಲೆಫ್ಟ್ ಸೈಡಿಗೆ ನಮಗೆ ಕಾಣಿಸ್ತಾನೆ ಇರುತ್ತೆ ಹೋಗೋ ದಾರಿಯಲ್ಲೇ. ಮತ್ತು ಈ ಕಡೆ ಎಲ್ಲ ನರ್ಸರಿ ಗೇಟ್ ಸ್ಟಾರ್ಟ್ ಆಗುತ್ತೆ. ನರ್ಸರಿ ಗೇಟ್ ಸ್ಟಾರ್ಟ್ ಆದಾಗ ಒಳಗೆ ಹೋಗಿದ್ದೆ ರೈಟ್ ಸೈಡಿಗೆ ಈ ಥರ ಫುಲ್ಲು ಗೊಬ್ಬರಗಳು ಅದು ಇದು ಇರುತ್ತೆ. ಲೆಫ್ಟ್ ಸೈಡಿಗೆ ಸೀಡ್ಸು, ಪಾಟ್ಸು ಅವೆಲ್ಲ ಇರುತ್ತೆ ಲೆಫ್ಟ್ ಸೈಡಿಗೆ ಒಳಗಡೆಗೆ. ಅದನ್ನು ತೋರಿಸ್ತೀನಿ, ಸೀಡ್ಸು ತೋರಿಸ್ತೀನಿ, ಯಾವ ಸೀಡ್ಸ್ ಇತ್ತು, ಯಾವ್ದು ತೊಗೊಂಡ್ರು. ಅಮ್ಮ ಅದೇ ಇವರು ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಅಂತ ಚಾನಲ್ ಇದೆ ಅಂದೆ ಅಲ್ಲ, ಅವ್ರ ಜೊತೆಲೇ ಹೋಗೋದು ನಾನು ಯಾವಾಗಲೂ ಅಷ್ಟೇ. ಗಿಡಗಳು ತೊಗೊಳಕ್ಕೆ ಆಗಲಿ ಇಲ್ಲ ಎಲ್ಲೇ ಗಿಡಗಳು ತೊಗೊಳಕ್ಕೆ ಹೋದ್ರೇನು ಅವ್ರ ಜೊತೆಲೇ ಹೋಗೋದು. ಆಲ್ಮೋಸ್ಟು ಅವರೇ ಕರ್ಕೊಂಡು ಹೋಗ್ತಾರೆ. ಈ ಥರ ಹೋಗಿದ್ದೆ. ಈ ಥರ ಸೀಡ್ಸ್ ಇರುತ್ತೆ, ಸೀಡ್ಸ್ ಅವ್ರು ತೊಗೊತಾರೆ. ಅಂದರೆ ಅಮ್ಮ ತೊಗೊಂಡ್ರೆ ಅವ್ರ ಹತ್ರ ಬೆಳೆದಿದ್ರೆ ನೆಕ್ಸ್ಟ್ ಟೈಮಿಗೆ ಅವ್ರು ನನಗೆ ಕೊಡ್ತಾರೆ. ಸೊ ನಾನೇನು ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಲ್ಲ. ಅವ್ರು ತೊಗೊಂಡ್ರೆ ನಮ್ಮ ಹತ್ರನೂ ಬಂದಂಗೆ ಅದು. ಅಂದರೆ ಇವಾಗ ಆ ಸೀಡ್ಸ್ ಹಾಕ್ಕೊಂಡು ದೊಡ್ಡ ಗಿಡ ಮಾಡಿಬಿಟ್ಟು ಅದರಿಂದ ಬರೋ ಸೀಡ್ಸನ್ನು ನನಗೆ ಕೊಡ್ತಾರೆ. ಆ ಥರ ತೊಗೊಳ್ತಾರೆ ಸೀಡ್ಸು. ಆಮೇಲೆ ಈ ಕೋಕೋಪೀಟ್ ನೋಡಿ, ಕೋಕೋಪೀಟೂ ಅಲ್ಲಿ ಕಡಿಮೆ ಇದೆ ರೇಟು. ಅಂದರೆ ತುಂಬ 250 ಸಮಥಿಂಗ್ ಏನೋ ಇರಬೇಕು ರೇಟು. 250 ಏನೋ ಇರಬೇಕು. ಅದೊಂದು ಬ್ಲಾಕ್ ಉಬ್ದಂಗಿತ್ತು. ಏನು ಅಂದರೆ ಸ್ವಲ್ಪ ಎಲ್ಲೋ ತೇವ ಆಗಿರುತ್ತೆ, ಅದಕ್ಕೆ ಉಬ್ದಂಗಿದೆ ಅದು. ಈ ಥರ ಕೋಕೋಪೀಟು, ಗೊಬ್ಬರ ಏನಂದರೆ 5 kgsದು 1 kgsದೆಲ್ಲ ಒಳಗಿರುತ್ತೆ. 25 kgs ಮೂಟೆ ಲೆಕ್ಕ ಬೇಕು ಅಂದರೆ ಹೊರಗಿರುತ್ತೆ. ಸೊ ನಮಗೆ 1 kg ಲೆಕ್ಕ ಬೇಕಂದ್ರೂ ತೊಗೊಬೋದು. 1 kg ತೊಗೊಂಡ್ರೆ ನಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ. 1 kg 5 kg ಆ ಥರ ಎಲ್ಲ ತೊಗೊಂಡ್ರೆ. ಸೊ ನಮಗೆ ಮೂಟೆ ತೊಗೊಂಡ್ರೇ ಬೆಸ್ಟು. ಮೂಟೆ ತೊಗೊಂಡ್ರೆ ನಮಗೆ ಎಷ್ಟೊಂದು ದಿನವೂ ಬರುತ್ತೆ. ನಮಗೆ ಚಿಕ್ಕ ಗಾರ್ಡನ್ ಇರೋರ್ಗಾದ್ರೇನು ಮೂಟೆ ತೊಗೊಂಡ್ರೆ ನಮಗೆ ಬೆಸ್ಟು. ಯಾಕಂದರೆ ಎಷ್ಟೊಂದು ಕ್ವಾಂಟಿಟಿ ಬರುತ್ತಲ್ವ, ಎಷ್ಟೊಂದು ಕ್ವಾಂಟಿಟಿ ಬಂದರೆ ನಮಗೆ ಆಲ್ಮೋಸ್ಟ್ 1 year 2 years ಬಂದುಬಿಡುತ್ತೆ. ಅಂದರೆ ಎಲ್ಲ ಬಾಲ್ಕನಿಯಲ್ಲಿ ಇಟ್ಕೊಂಡವ್ರಿಗೆಲ್ಲ 1 year ಆದರೂ ಬಂದೇ ಬರುತ್ತೆ. ನಮಗೆ ಈ ಥರ ದೊಡ್ಡ ಸ್ವಲ್ಪ ಮೀಡಿಯಮ್ ಗಾರ್ಡನ್ ಇರೋರಿಗೆ ಆಲ್ಮೋಸ್ಟ್ ಒಂದು 6 months ಬರ್ಬೋದು ಒಂದು ಮೂಟೆ ತೊಗೊಂಡ್ರೆ. ನಾನು ತೊಗೊಂಡ್ರೆ 6 months ಬರುತ್ತೆ. 6 months ಅಲ್ಲ, ಒಂದು 4 months ಬರುತ್ತೆ. ವರ್ಷದಲ್ಲಿ ಒಂದು 3 ಮೂಟೆ ಗೊಬ್ಬರ ತೊಗೊತೀನಿ ನಾನು. ಆದರೆ ನಾನು ಇಲ್ಲಿ ಬನಶಂಕರಿ ಹತ್ರ ತೊಗೊತೀನಿ. ಬನಶಂಕರಿ ಹತ್ರ ಅಲ್ಲಿ ಫುಟ್ಪಾತ್ ಮೇಲೆ ಹಾಕೊಂಡು ಮಾರ್ತಿರ್ತಾರೆ. ಲೈಕ್ 220 rupees ಏನೋ ಒಂದು ಚೀಲ. ಗೊಬ್ಬರನೂ ಅಲ್ಲೇ ಮಾರ್ತಾರೆ, ಮಣ್ಣು ಅಲ್ಲೇ ಮಾರ್ತಾರೆ. ಮಣ್ಣಾದರೆ ನಾನು ಇದುವರೆಗೂ ಯಾವತ್ತೂ ತೊಗೊಂಡಿಲ್ಲ ದುಡ್ಡು ಕೊಟ್ಟು. ಎಲ್ಲ ಕನ್ಸ್ಟ್ರಕ್ಷನ್ ನಡೆಯೋ ಕಡೆನೇ ತೊಗೊಳ್ಳೋದು. ಕನ್ಸ್ಟ್ರಕ್ಷನ್ ಮಾಡೋವಾಗ ಅಲ್ಲಿ ಅಗೀತಾರಲ್ಲ, ಆ ಮಣ್ಣೆ ತೊಗೊಳ್ಳೋದು. ಈ ಥರ ಗ್ರೋ ಬ್ಯಾಗ್ಸು, ಸೀಡ್ಸ್, ಆಮೇಲೆ ಟೂಲ್ಸ್, ಪೈಪು, ಸ್ಪ್ರೇಯರು ಎಲ್ಲ ಸಿಗುತ್ತೆ ಲಾಲ್ಬಾಗಲ್ಲಿ. ಸೊ ನಮಗೆಲ್ಲ ಒಂದೇ ಕಡೆ ಬೇಕು, ನಾವು ಅಲ್ಲಿ ಇಲ್ಲಿ ಸುತ್ತಕ್ಕಾಗಲ್ಲ ನಮಗೆ ಅಂದವರಿಗೆ ಇದು ಒಳ್ಳೆ ಪ್ಲೇಸು. ಯಾಕಂದರೆ ರೇಟನ್ನು ರೀಸನಬಲ್ ಆಗೇ ಇರುತ್ತೆ. ಪಾಟ್ಸ್ ಪ್ರೈಸ್ ಮಾತ್ರ ಜಾಸ್ತಿ ಇದೆ, ನೋಡ್ಕೊಂಡು ತೊಗೊಬೋದು. ನಿಮಗಿಲ್ಲ ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ, ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಂದೇ ಕಡೆ ಇದ್ದರೆ ನಾವು ತೊಗೊತೀವಿ ಅಂದವ್ರಿಗೆ ಇದು ಬೆಸ್ಟು. ಲಾಲ್ಬಾಗಲ್ಲಿ ಗಿಡಗಳು ತುಂಬ ಕಡಿಮೆ ರೇಟ್ ಇರುತ್ತೆ. ನಮಗೆ ಗಿಡಗಳು ಮಾತ್ರನೇ ಲಾಲ್ಬಾಗಲ್ಲಿ ರೀಸನಬಲ್ ಆಗಿರೋದು. ಟೂಲ್ಸ್ ಹತ್ರ ಹೋದರೆ ಟೂಲ್ಸೂ ಜಾಸ್ತಿನೇ ರೇಟು, ಆಮೇಲೆ ಪಾಟ್ಸೂ ರೇಟ್ ಜಾಸ್ತಿನೇ. ಪರವಾಗಿಲ್ಲ, ಎಲ್ಲ ಒಂದೇ ಕಡೆ ಅಸೆಂಬಲ್ ಆಗೋರಿಗೆ ಅನ್ನೋದು ಅದೇ ಹೇಳ್ದಂಗೆ ಅವ್ರಿಗೆ ಬೆಟರ್ ಅದು ಆ ಪ್ಲೇಸ್. ಎಲ್ಲ ಥರ ಗಿಡಗಳು ಇರುತ್ತೆ ಇಲ್ಲಿ. ಚಾಮಂತಿಗೆ ಗಿಡಗಳಿದ್ದಾವೆ ನೋಡಿ, ಇದು ತೊಗೊತಾ ಇದ್ದಾರೆ ಅವರು. ಅಮ್ಮ ತೊಗೊಂಡ್ರು ಯೆಲ್ಲೋ ಕಲರ್ ಒಂದು, ಪಿಂಕ್ ಕಲರ್ ಒಂದು ಏನೋ ತೊಗೊಂಡ್ರು ಅಮ್ಮ. ಆಮೇಲೆ ಇದೆಲ್ಲ ಫುಲ್ ಸಕ್ಲೆಂಟ್ಸ್ ಪ್ಲ್ಯಾಂಟ್ಸು. ಫುಲ್ಲು ಕಾಸ್ಟ್ ತುಂಬ ಜಾಸ್ತಿ ಇದೆ ಇವು. ಇಷ್ಟಿಷ್ಟು ಗಿಡಗಳಿಗೆ 150, 150 ಇಲ್ಲ, ಬರೀ 250, 300, 400 ಇದೆ, 700, 800 ಇದೆ. ಅಷ್ಟು ಗಿಡಗಳೇ. ಸಕ್ಲೆಂಟ್ಸ್ ಇದೆಯಲ್ಲ, ಅದು ಒಂದು ಎಲೆ ಇದ್ದರೆ ಸಾಕು ಪ್ರಾಪಗೇಟ್ ಆಗೋಕ್ಕೆ. ಅದನ್ನು ಅಷ್ಟು ರೇಟಿಗೆ ಮಾರ್ತಾರೆ ಅವರು. ಸೊ ನಮ್ಮ ಹತ್ರ ಒಂದು ಗಿಡ ಬಂದರೆ ಸಾಕು, ಅದು ನಮ್ಮ ಎಷ್ಟು ಗಿಡಗಳು ಬೇಕಂದ್ರೂ ಮಾಡ್ಕೊಬೋದು ನಾವು ಅದನ್ನು. ಆದರೆ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತವೆ. ಲೈಕ್ ಇವಾಗ ನಾವು ಶೋಕೇಸ್ ಹತ್ರ ಇಡ್ತೀವಿ ಅಂದರೆ ಇದಕ್ಕೆ ಬಿಸಿಲು ಬೇಕೇ ಬೇಕು. ಸೊ ನಾವು ಹೊರಗೆ ಇಟ್ಕೊಂಡು ಯಾವಾಗಾದ್ರೂ ಫಂಕ್ಷನ್ಸ್ ನಡೆದಾಗ, ಮನೆಗೆ ಗೆಸ್ಟ್ ಬರ್ತಾರೆ ಅಂದಾಗ ಶೋಕೇಸ್ ಹತ್ರ ತಂದು ಇಟ್ಕೊಬೋದು ಅಷ್ಟೇ. ಇದನ್ನೇ ನಾವು ಪರ್ಮನೆಂಟಾಗಿ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ ಇದನ್ನು. ಸೊ ನಾವು ಆವಾಗವಾಗ ತಂದು ಒಳಗೆ ಇಟ್ಕೊಳ್ಳೋದು, ಶೋ ಪರ್ಪಸ್ಗೆ ಆ ಥರ ಮಾಡ್ಕೊಬೋದು ಅಷ್ಟೇ. ಇದರಲ್ಲಿ ಕ್ಯಾಕ್ಟಸ್ಗೆ ಒಂದೊಂದು ಹೂವನೂ ಬಿಡುತ್ತೆ, ಕ್ಯಾಕ್ಟಸ್ಗೂ ಹೂವು ಬಿಡುತ್ತೆ.
ಅದನ್ನು ಚೆನ್ನಾಗಿರುತ್ತೆ, ಅದನ್ನು ತೊಗೋಬೋದು. ಆದರೆ ಅದೇ ಹೇಳ್ದಂಗೆ ಕಾಸ್ಟ್ ಜಾಸ್ತಿ. ಅಷ್ಟೊಂದೆಲ್ಲ ಕೊಟ್ಟು ತೊಗೊಳಕ್ಕೆ ನಮಗೆ ಮನ್ಸು ಬರಲ್ಲ. ಯಾಕಂದರೆ ಆ ದುಡ್ಡು ನಾವು ಅದೇ ಒಂದು ಹಣ್ಣಿನ ಗಿಡ ತೊಗೊಂಬಿಡ್ಬೋದು. ಅದು ಕೊಡೋ ದುಡ್ಡಲ್ಲಿ ಒಂದು ಹಣ್ಣಿನ ಗಿಡ ಬಂದ್ಬಿಡುತ್ತೆ ನಮಗೆ. ಹಣ್ಣಿಂದಾದರೆ ತಿಂತೀವಿ, ಅದು ಹಣ್ಣು ಕೊಡುತ್ತೆ, ಹಣ್ಣನ್ನು ತಿಂತೀವಿ. ಇದನ್ನು ತೊಗೊಂಡ್ರೆ ನಥಿಂಗ್, ಬರೀ ಶೋ ಪರ್ಪಸ್ ಅಷ್ಟೇ. ಇದನ್ನು ಕಾಯಿ ಕೊಡಲ್ಲ, ಹಣ್ಣು ಕೊಡಲ್ಲ, ಹೂವನು ಕೊಡಲ್ಲ. ಇದ್ರಲ್ಲಿ ಬರೋ ಹೂವು ದೇವ್ರಿಗೂ ಇಡೋಕ್ಕಾಗಲ್ಲ. ಈ ಥರ ಆಗುತ್ತೆ. ಸೊ ನನಗೆ ಗೊತ್ತಿರೋಂಗೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಬೋದ್ರು ನೀವು ಹಣ್ಣಿನ ಗಿಡಗಳ ಮೇಲೆ ಇನ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಜೊತೆಗೆ ಇದು ನಿಮಗೆ ಗೊತ್ತಿರೋರ ಹತ್ರ ಇದ್ದರೆ ಆವಾಗ ಒಂದೊಂದು ಎಲೆ ತಂದು ಇಟ್ಕೊಳ್ಳಿ ಸಾಕು, ಹಂಗೂ ಬೇಕು ಅಂದರೆ. ನನ್ನ ಹತ್ರ ಇರೋ ಸಕ್ಲೆಂಟ್ಸನ್ನು ನಾನು ಹಂಗೆ ಮಾಡಿರೋದು, ಯಾವುದೂ ದುಡ್ಡು ಕೊಟ್ಟು ತಂದಿಲ್ಲ. ಎಲ್ಲ ಅಲ್ಲಿ ಇಲ್ಲಿ ನೋಡಿದಾಗ ಒಂದೊಂದು ಎಲೆ ಕೇಳ್ಕೊಂಡು ಇಸ್ಕೊಂಬಂದು ಇಟ್ಕೊಂಡಿದ್ದಷ್ಟೇ. ಆ ಥರ ಬೆಳೆಸ್ಕೊಂಡಿರೋದೆ. ಇವಾಗ ಎಷ್ಟೊಂದು ಜನಕ್ಕೂ ಕೊಟ್ಟಿದ್ದೀನಿ ನಾನು ಸಕ್ಲೆಂಟ್ಸು. ಆ ಥರ ಎಷ್ಟೊಂದಿದೆ, ಒಂದು 3-4 ವೆರೈಟೀಸು ಇದೆ ನನ್ನ ಹತ್ರ. ಆಮೇಲೆ ಇಲ್ಲಿ ಏನಂತಾರೆ ಅದನ್ನು, ಜರ್ಬರ ಅಂತಾರಲ್ಲ ಅದು, ಮತ್ತು ಇದು ಇದ್ರ ಹೆಸರು ಮರ್ತೋದೆ, ಸಮಥಿಂಗ್. ಇದಕ್ಕೆ ಸಾಯಿಲ್ ಬೇಡ, ಬರೀ ಪೀಚ್ ಅಂತೀವಲ್ಲ ನಾವು, ಕೊಬ್ಬರಿ ಪೀಚ್ ಅಂತ. ಅದೇ ಕೋಕೋ ಪೀಟ್ ಟೈಪಲ್ಲಿ ಉದ್ದುದಕ್ಕೆ ಬರುತ್ತಲ್ಲ, ಅದರಲ್ಲಿ ಕೋಲಲ್ಲಿ ಹಂಗೆ ಮರಕ್ಕೆ ಅಂಟಿಸಿದ್ರೆ ಮರದ ಮೇಲೆ ಬೆಳ್ಕೊಂಬಿಡುತ್ತೆ ಇದು. ಇದಕ್ಕೆ ಸಾಯಿಲ್ ಬೇಡ. ಏನೋ ಅಂತೀವಿ ಅದನ್ನು, ಆ್ಯಕ್ಚುಲಿ ಹೆಸ್ರೇ ಮರ್ತೋದೆ. ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೆನ್ಪು ಬಂದಾಗ ಹೇಳ್ತೀನಿ. ಆಮೇಲೆ ಜರ್ಬರ ಮಾತ್ರ ತುಂಬ ಕಲರ್ಸ್ ಇದೆ. ಇದರಲ್ಲೂ ತುಂಬ ಕಲರ್ಸ್ ಇದೆ. ಇದು ತುಂಬ ಕಾಸ್ಟ್ ಹೆವಿ ಅಂದರೆ ಇದೆ. ಲೈಕ್ 700, 800, 1000, 3000, 4000 ಥರನೂ ಇದೆ. ಅದು ಜರ್ಬರನೂ ಕಾಸ್ಟ್ ಸ್ವಲ್ಪ ಜಾಸ್ತಿನೇ. ಬಟ್ ಅವೇನಂದರೆ ತೊಗೊಬೋದು. ಅದು ಅಂದರೆ ಲೈಕ್ ಅದೇನು ಹಾಳಾಗಂಗೇನಿರಲ್ಲ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ ಪರ್ಪಸ್ಸಿಗೂ ಉಪಯೋಗ ಆಗುತ್ತೆ ಹೂವು, ಹಾಗಾಗಿ ತೊಗೋಬೋದು. ಬಟ್ ಅದೇನಂದರೆ ನಾವು ಬಿಸಿಲಿಗೆ ಇಟ್ಟರೆ ಸತ್ತೋಗುತ್ತೆ. ಅದು ಬಿಸಿಲಿಗೆ ಇಡಬಾರ್ದು. 70%, 60% ಶೇಡಲ್ಲೇ ಇಡಬೇಕು ಅದು. ಆ ಥರ ಶೇಡಲ್ಲಿ ಇಟ್ಕೊಳಕ್ಕೆ ನಮಗೆ ಪಾಸಿಬಿಲಿಟಿ ಇಲ್ಲ, ಹಾಗಾಗಿ ತೊಗೊಳೋದು ಕಷ್ಟ. ಅದು ತೊಗೊಳಕ್ಕೆ ಹೋಗಲ್ಲ ನಾನು. ತೊಗೊಂಡ್ರೆ ಆದರೆ ಮಾತ್ರ ಹೂವು ಸಕ್ಕತ್ತಾಗಿರುತ್ತೆ. ಎಷ್ಟೊಂದು ಶೇಡ್ಸ್ ಬಂದಿದೆ. ನಾವು ಹೋದಾಗ ಎಷ್ಟೊಂದು ಶೇಡ್ಸ್ ಇದ್ದು. ಇವಾಗ ಖಾಲಿ ಆಗಿರ್ಬೋದು, ಇಲ್ಲ ಮತ್ತೆ ಇನ್ನೂ ಜಾಸ್ತಿನೂ ಬಂದಿರ್ಬೋದು, ನಮಗೆ ಗೊತ್ತಿಲ್ಲ. ಯಾಕಂದರೆ ನಾನು ಹೋದಾಗ ವೀಡಿಯೋ ಮಾಡ್ಕೊಂಡಿರೋದು, ಹಾಗಾಗಿ ನಾನು ಅವಾಗಿಂದ ಮಾತ್ರ ಹೇಳೋಕ್ಕಾಗೋದು. ಇವಾಗ ಎಷ್ಟಿದೆ ಏನಿದೆ ಅವೆಲ್ಲ ಹೇಳೋಕ್ಕಾಗಲ್ಲ. ಸೊ ಹೋಗೋರಿಗೆ ಅದೇ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಷ್ಟೇ. ಈ ಥರ ಫುಲ್ಲು ಜರ್ಬರಸ್ ಇದೆ. ಅಂದರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ, ತೋರಿಸ್ಕೊಂಡು ನೋಡಿಕೊಂಡು ಅಂದ್ಕೊಂಡು ಹಿಂಗೆ ಒಳಗೆ ಬಂದ್ವಿ. ನಾವು ತೊಗೊಳ್ಳಲ್ಲ, ಆದ್ರೂ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದ್ವಿ. ತುಂಬ ಕಲರ್ಸ್ ಅಂದರೆ ನೋಡೋಕ್ಕೆ ಸಕ್ಕತ್ತಾಗಿದೆ. ಫುಲ್ಲು ಲೈನ್ ಫುಲ್ಲು ಬರೀ ಜರ್ಬರಾಸು ಅವೇ ಇರೋದ್ರಿಂದ ಫುಲ್ಲು ಎಲ್ಲ ಬ್ಲೂಮಿಂಗಲ್ಲೇ ಇದೆ. ಒಂದಲ್ಲ, ಪ್ರತಿಯೊಂದು ಗಿಡನೂ ಬ್ಲೂಮಿಂಗಲ್ಲಿರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಸಖತ್ತಾಗಿದೆ ನೋಡೋಕ್ಕೆ. ನೋಡಿದವರು ತೊಗೊಬೇಕು ಅನಿಸ್ಬೇಕು, ಆ ಥರ ಜೋಡಿಸಿಟ್ಟವ್ರು ಅವ್ರು ಆ್ಯಕ್ಚುಲಿ. ಆ ಥರ ಇರೋದ್ರಿಂದ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ಇಲ್ಲೊಂದು ಹಾಕಿದ್ರು ಅದು ನೋಡಿ, ಆ ಥರ ಹಂಗೆ ಬೆಳೆದ್ಬಿಡುತ್ತೆ ಅದು. ಅದಕ್ಕೇನು ಮಣ್ಣು ಗಿಣ್ಣು ಏನೂ ಬೇಡ ಅದಕ್ಕೆ. ಗಾಳಿಗೇ ಬೆಳ್ಕೊಳ್ಳುತ್ತೆ ಅದು. ಜಸ್ಟ್ ನೀರು ಸ್ಪ್ರೇ ಮಾಡಿದ್ರೆ ಸಾಕು. ಅದಕ್ಕೇನು ಮಣ್ಣು ಹಾಕಬೇಕು, ನೀರು ಹಾಕಬೇಕು ಅವೆಲ್ಲ ಏನಿಲ್ಲ. ವಾಟರ್ ಸ್ಪ್ರೇ ಮಾಡಿಕೊಂಡ್ರೆ ಸಾಕು ಅದಕ್ಕೆ. ಹೂವು ಚೆನ್ನಾಗಿರುತ್ತೆ ಅದು. ಆದರೆ ಅವನ್ನೂ ದೇವ್ರಿಗೇನು ಇಡೋಕ್ಕಾಗಲ್ಲ, ಸುಮ್ಮನೆ ಶೋ ಪರ್ಪಸ್ ಅಷ್ಟೇ. ಯಾವಾಗ ಇಯರ್ಲಿ ಒನ್ಸ್ ಅಂತ ಬಿಡುತ್ತೇನೋ ಅದಷ್ಟೇ. ಆದರೆ ಬಿಟ್ಟಾಗ ಒನ್ ವೀಕೇನೋ ಇರುತ್ತೆ ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ಅದನ್ನು ಯಾವತ್ತೂ ನಾನು ಬೆಳೆಸಿಲ್ಲ, ಸೊ ಗೊತ್ತಿಲ್ಲ. ಆಮೇಲೆ ಇದು ಫುಲ್ಲು ರೋಸ್ ಸೆಕ್ಷನ್. ಇದು ರೋಸ್ ಗಿಡಗಳು. ಅಂದರೆ ಒಂದೊಂದು ರೋಸು ಒಂದೊಂದು ರೇಟ್ ಇದೆ. ಅಂದರೆ ಒಂದು ಲೈನಲ್ಲಿ ಒಂದು ರೇಟು, ಇನ್ನೊಂದು ಲೈನಲ್ಲಿ ಒಂದು ರೇಟು. 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ರೋಸ್ ಗಿಡ. 30 ರೂಪೀಸಿಂದ 120ನೋ 150ವರೆಗೂ ಇದೆ ರೋಸ್ ಗಿಡಗಳು. ಅಂದರೆ 30 ರೂಪೀಸ್ದೇನೆಂದರೆ ತುಂಬ ಚಿಕ್ಕ ಗಿಡ ಬರುತ್ತೆ. ಚಿಕ್ಕ ಗಿಡ ತಂದ್ಕೊಂಡು ನಾವು ದೊಡ್ಡದು ಮಾಡ್ಕೊಬೋದು. ನಾನೊಂದು ಗಿಡ ತೊಗೊಂಡಿದ್ದು 30 ರೂಪೀಸ್ದು. ಆಮೇಲೆ ಎಲ್ಲ ಥರ ಕಲರ್ಸು ಇದೆ. ಅದೇ ಕವರ್ ಇರುತ್ತಲ್ಲ, ಅದೇ ನಮಗೆ ಗ್ರೋ ಬ್ಯಾಗ್ ಇರುತ್ತಲ್ಲ, ಅದ್ರ ಸೈಜ್ ಮೇಲೆ ಡಿಪೆಂಡ್ ನಮಗೆ ರೇಟ್ಸು. ಚಿಕ್ಕದ್ರಲ್ಲಿದ್ದರೆ ಕಡಿಮೆ ರೇಟು, ದೊಡ್ಡದ್ರಲ್ಲಿದೆ ಜಾಸ್ತಿ ರೇಟು, ಆ ಥರ. ಗಿಡಗಳು ತುಂಬ ಚೆನ್ನಾಗಿದೆ. ಅಂದರೆ ನಾವು 100 ರೂಪಾಯಿ ಕೊಟ್ರೇನು ಅದು ಲಾಸ್ ಇಲ್ಲ. ಲೈಕ್ ನಾವು ಕೇರ್ ಮಾಡೋಕ್ಕಾಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬಾಲ್ಕನಿಯಲ್ಲಿ ಇಟ್ಕೊಬೇಕು ಅಂದವ್ರು 100 ರೂಪೀಸ್ ತೊಗೊಂಡ್ರೆ ಅದನ್ನೇ ಜಾಸ್ತಿ ಕೇರ್ ಮಾಡಬೇಕಾಗಿರೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಕೆಳಗಡೆ ಮದರ್ ಸ್ಟೆಮ್ಮು ತುಂಬ ದಪ್ಪ ಇದೆ. ಸೊ ಅದು 100% ಬದುಕುತ್ತೆ. ಸರ್ವೈವಲ್ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೆ ಹಂಗಿರೋರು ತೊಗೊಬೋದು, ಚೆನ್ನಾಗಿ ಸರ್ವೈವ್ ಆಗುತ್ತೆ. ಇದು ರಾಕಿ ಫ್ಲವರ್ ಅಂತ, ಫ್ಯಾಷನ್ ಫ್ರೂಟ್ ಅಲ್ಲ ಇದು. ಫ್ಯಾಷನ್ ಫ್ರೂಟಿಂದು ಸೇಮ್ ಇರುತ್ತೆ ಹೂವು, ಆದರೆ ಅದು ಬೇರೆ ಇದು ಬೇರೆ ಇದು ಬೇರೆ. ಆಮೇಲೆ ಇದು ವೀಡಿಯೋ ವಾಯ್ಸ್ ಓವರ್ ಜಾಸ್ತಿ ಬಂತು ಅಂತ ಮತ್ತೆ ಫಸ್ಟಿಂದ ಬಂತು. ಇದು ಇವತ್ತಿನ ನಮ್ಮ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.